ಹಾಯ್ ಹಲೋ ವೆಲ್ಕಮ್ ಟು ಜ್ಯೋತಿ ಕುಕಿಂಗ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋಂಥ ರೆಸಿಪಿ ಇನ್ಸ್ಟೆಂಟ್ ವಾಂಗಿಬಾತ್. 10 ಮಿನಿಟ್ಸಲ್ಲಿ ಮಾಡುವಂಥ ವಾಂಗಿಬಾತ್. ಮೊದಲಿಗೆ ಕಟ್ ಮಾಡಿರೋ ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ, ಬಟಾಣಿ, ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು, ಬದನೆಕಾಯಿನ ಸ್ಲೈಸ್ ಮಾಡಿ ಕಟ್ ಮಾಡಬೇಕು, ಬೆಲ್ಲ, ವಾಂಗಿಬಾತ್ ಮಸಾಲ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೆ ಸಾಸಿವೆನ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಗೋಲ್ಡ್ ಕಲರ್ ಆಗೋ ತನಕ ಹಾಕಬೇಕು. ಆಮೇಲೆ ಬಟಾಣಿ, ಟೊಮೆಟೊ ಹಾಕಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿರೋ ಬದನೆಕಾಯಿನ ಹಾಕಿ ಅದರ ಜೊತೆಗೆ ಸಾಲ್ಟ್ನ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ರಸನ ಹಾಕಿ ವಾಂಗಿಬಾತ್ ಪೌಡರ್ ಹಾಕಬೇಕು. ಮಿಕ್ಸ್ ಮಾಡಿ 10 ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ಫಸ್ಟೇ ಬಾಯ್ಲ್ ಆಗಿರೋ ರೈಸ್ ಜೊತೆಗೆ ವಾಂಗಿಬಾತ್ ಗೊಜ್ಜನ್ನ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ವಾಂಗಿಬಾತ್ ರೆಡಿ.